ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಕಲಿ ವೈದ್ಯರ ಹಾವಳಿ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ನಕಲಿ ಕ್ಲಿನಿಕ್ಗಳು ಕೂಡ ರೋಗಿಗಳ ಪ್ರಾಣಕ್ಕೆ ಕುತ್ತು ತರ್ತಾ ಇದೆ. ಇದರಿಂದ ಚಿಕಿತ್ಸೆ ವೇಳೆ ಸಾಕಷ್ಟು ಅವಾಂತರ, ರೋಗಿಗಳ ಪ್ರಾಣಕ್ಕೆ ಕಂಟಕ ತಂದ ಪ್ರಕರಣಗಳು ಮೇಲಿಂದ ಮೇಲೆ ಬೆಳಕಿಗೆ ಬರ್ತಾ ಇದೆ. ಇದನ್ನು ತಡೆಯೋದಕ್ಕೆ ಆರೋಗ್ಯ ಇಲಾಖೆ ಫೈನಲಿ ಮುಂದಾಗಿದೆ. ಈಗಾಗಲೇ ರಾಜ್ಯದಲ್ಲಿ 2,000ಕ್ಕೂ ಹೆಚ್ಚು ನಕಲಿ ವೈದ್ಯರಿದ್ದಾರೆ. ಆರೋಗ್ಯ ಇಲಾಖೆ ನಕಲಿ ವೈದ್ಯಕೀಯ ವೃತ್ತಿಯನ್ನು ಬುಡ ಸಮೇತ ಕಿತ್ತೊಗೆಯುವುದಕ್ಕೆ ಮಹತ್ವದ ಆದೇಶವನ್ನ ಹೊರಡಿಸಿದೆ. 5 ಅಂಶಗಳ ಡೀಟೇಲ್ಸ್ ಅಂದ್ರೆ ಕ್ಲಿನಿಕ್, ಆಸ್ಪತ್ರೆ ಮುಂದೆ ಬೋರ್ಡ್ ಹಾಕಲೇಬೇಕು ಅಂತ ಹೇಳಲಾಗಿದೆ. ಹಾಗಾದ್ರೆ ಪಂಚ ರೂಲ್ಸ್ ಏನು ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ KPME ನೋಂದಣಿ ಸಂಖ್ಯೆ, ರಿಜಿಸ್ಟ್ರೇಷನ್ ಸಂಖ್ಯೆಯನ್ನ ಡಿಸ್ಪ್ಲೇ ಮಾಡಬೇಕು ಸಾರ್ವಜನಿಕವಾಗಿ ಅಂತ ಹೇಳಿದ್ದಾರೆ. ಸೊ ಆ ಮೂಲಕ ನಾವು ಚೆಕ್ ಮಾಡ್ಕೊಳ್ಬೇಕು ಇದು ನಕಲಿ ಕ್ಲಿನಿಕಾ ಅಥವಾ ಈ ಕ್ಲಿನಿಕ್ಗೆ ಲೈಸೆನ್ಸ್ ಇದೆಯಾ ಅಂತ. ಕ್ಲಿನಿಕ್ನ ಹೆಸರು, ಮಾಲೀಕರ ಹೆಸರು ಅಂದರೆ ಯಾರ ಮಾಲೀಕತ್ವದಲ್ಲಿ ಲೈಸೆನ್ಸ್ ಆಗಿದೆ ಅದೆಲ್ಲದರ ಬಗ್ಗೆ ಕೂಡ ಡಿಸ್ಪ್ಲೇನಲ್ಲಿ ಹಾಕಬೇಕು ಅಂತ ಹೇಳಲಾಗಿದೆ. ಹಾಗೆ ಆಲೋಪತಿ ಆಸ್ಪತ್ರೆಗಳು ನೀಲಿ ಬೋರ್ಡನ್ನು ಹೊಂದೋದು ಕಡ್ಡಾಯಗೊಳಿಸಲಾಗಿದೆ. ಆಯುರ್ವೇದಿಕ್ ಆಸ್ಪತ್ರೆ ಹಸಿರು ಬೋರ್ಡನ್ನು ಹೊಂದೋದು ಕೂಡ ಕಡ್ಡಾಯ ಆಗಿದೆ. ಈ ಪಂಚ ರೂಲ್ಸನ್ನು ಫಾಲೋ ಮಾಡಲೇಬೇಕು. ಇಲ್ಲಾಂದರೆ KPME ಆ್ಯಕ್ಟ್ ಪ್ರಕಾರ ಅವ್ರ ವಿರುದ್ಧ ನೋಟಿಸ್ ಕೊಟ್ಟು ಅಂತ ಕ್ಲಿನಿಕ್ಗಳನ್ನು ಮುಚ್ಚಿಸೋ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ.